ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಡಿಸೆಂಬರ್ 25ನೇ ತಾರೀಕು ಕಿಚ್ಚ ಸುದೀಪ್ ಅಭಿನಯದ ಮಾರ್ಕ್ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಈ ಒಂದು ಸಿನಿಮಾದಲ್ಲಿ ಪ್ರಮುಖವಾದಂತಹ ಪಾತ್ರ ನಿರ್ವಹಿಸಿರುವಂತಹ ನಮ್ಮ ರಾಘು ರಾಮನಕೊಪ್ಪ ಅವರಿದ್ದಾರೆ. ಅವರನ್ನು ಮಾತಾಡಿಸ್ತಾ ಹೋಗೋಣ ಬನ್ನಿ. ಸರ್, ಫಸ್ಟ್ಲಿ ವೆಲ್ಕಮ್ ಟು ದ ಶೋ. ನಿಮಗೆ ಸರ್ ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಎಸ್ ಸರ್. ಸರ್, ಆಲ್ಮೋಸ್ಟ್ ಕಿರಿಕ್ ಪಾರ್ಟಿಯಿಂದ ನನಗೆ ನಿಮ್ಮ ಸಿನಿಮಾಗಳ ಬಗ್ಗೆ, ನೀವು ಆ್ಯಕ್ಟ್ ಮಾಡಿರುವಂತಹ ಸಿನಿಮಾಗಳ ಬಗ್ಗೆ ನನಗೆ ನೆನಪಿರೋದು ಮತ್ತು ಅಚ್ಚಳಿಯದೆ ಕೂತ್ಕೊಂಡಿರೋದು. ಅದು ಬಿಟ್ಟರೆ ದಿಲ್ ಖುಷ್ ಆಗಿರ್ಬೋದು, KTM ಆಗಿರ್ಬೋದು, ಸಾಕಷ್ಟು ಸಿನಿಮಾಗಳು, ನಿಮ್ಮನೆ ಮೊಟ್ಟೆಗಳು, ಸಾಕಷ್ಟು ಸಿನಿಮಾಗಳಲ್ಲಿ ನಿಮ್ಮನ್ನು ನೋಡಿದ್ದೀವಿ. ಮೊದಲನೇ ಬಾರಿಗೆ ಒಬ್ಬ ಸೂಪರ್ ಸ್ಟಾರ್ ಸಿನಿಮಾದಲ್ಲಿ ನೀವು ಕಾಣಿಸ್ಕೋತಾ ಇರೋದು ಆ್ಯಕ್ಚುಲಿ. ಸೊ ಎಷ್ಟು ಖುಷಿ ಇದೆ ನಿಮಗೆ ಅಂತ? ಸುದೀಪ್ ಸರ್ ಅಂದರೆ ಅನೇಕ ನಟರಿಗೆ ಅವ್ರ ಜೊತೆ ಒಂದು ಸಣ್ಣ ಫೋಟೋ ತೆಕ್ಕೋಬೇಕು, ಅಷ್ಟು ಸಿಕ್ಕಿದ್ರೆ ಸಾಕು ಅಂತ ಅಂದ್ಕೊಂಡಿರ್ತಾರೆ. ಕೆಲವರು ಒಂದು ಸಣ್ಣ ರೋಲ್ ಸಿಕ್ಕಿದ್ರೂ ಸಾಕು. ನನಗೆ ನಾನು ಕನಸು ಕಂಡಿರಲಿಲ್ಲ ಅಂದರೆ ಈ ಸಿನಿಮಾ ನನಗೆ ಬರುತ್ತೆ ಅಂತ. ಅಂದರೆ ಆಸೆ ಇತ್ತು ಅವ್ರ ಸಿನಿಮಾದಲ್ಲಿ ಅಭಿನಯಿಸ್ಬೇಕು ಅಂತ. ಹೇಗಪ್ಪ ಅಂತ ಅನ್ಕೋತಾ ಇದ್ವಿ. ಇದು ಗೊತ್ತಿಲ್ಲದ ಹಾಗೆ ಬಂದಂತಹ ಅವಕಾಶ ಭಾಳ ಖುಷಿ ಕೊಟ್ಟಿದೆ. ಒಂದು ಯೋಗಿ ಅನ್ನೋ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದೀನಿ ಸಿನಿಮಾದಲ್ಲಿ. ಒಂದು SIT ಟೀಮು, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮು SIT. ಸೊ ಅದರಲ್ಲಿ ಒಂದು ಆಫೀಸರ್ ಪಾತ್ರ ನನಗೆ. ಥ್ರೂಔಟ್ ಸಿನಿಮಾ ಜರ್ನಿ ಆಗತ್ತೆ. ಮಾತುಗಳು ಕಡಿಮೆ ಇದೆ, ಹೌದಾ? ಹೌದು. ಆದರೆ ಪಾತ್ರಕ್ಕೊಂದು ಆರ್ಕ್ ಇದೆ, ಟ್ವಿಸ್ಟ್ ಇದೆ. ಕೊನೆಯಲ್ಲೂ ಗೊತ್ತಾಗತ್ತೆ ನಿಮಗೆ. ಕ್ಲೈಮ್ಯಾಕ್ಸಲ್ಲಿ ಈ ಪಾತ್ರ ಏನು ಎತ್ತ, ಯಾಕೆ ಹೀಗೆ ಅಂತೆಲ್ಲ ಒಂದು ನೆಗೆಟಿವ್ ಶೇಡ್ ಇರುವಂತಹ ಪಾತ್ರ. ಇಷ್ಟವರೆಗೆ ನಾನು ಈ ಹಾಸ್ಯ ಪ್ರಧಾನ ಪಾತ್ರಗಳನ್ನೇ ಮಾಡ್ಕೊಂಡ್ಬಂದಿದ್ದೆ ಜಾಸ್ತಿಯಾಗಿ. ಇಲ್ಲಿ ಒಂದು ವಿಶೇಷವಾದಂಥ ಜಾನರ್ ಇದು. ನನಗೊಂದು ಚಾಲೆಂಜಿಂಗು. ಅದು ಸುದೀಪ್ ಸರ್ ಜೊತೆ ಅಭಿನಯಿಸೋದೇ ಒಂದು ವಿಶೇಷ ಅನುಭವ. ಕರೆಕ್ಟ್ ಸರ್. ಅಂದರೆ ಹಾಸ್ಯಭರಿತ ಪಾತ್ರಗಳನ್ನು ನೀವು ನಿರ್ವಹಿಸ್ತಾ ಇದ್ರಿ. ಸೊ ಅಂಥವ್ರಿಗೆ ಈ ಥರದೊಂದು ಪಾತ್ರ ಕೊಡುವಾಗ ಅಂದರೆ ಅದೊಂದು ಡೈರೆಕ್ಟರಿಗೆ ಒಂದು ತಲೆಯಲ್ಲಿ ಇರ್ಬೋದು, ಅಂದರೆ ಇವ್ರಿಗೆ ಹೇಗೆ ಅಕ್ಸೆಪ್ಟ್ ಮಾಡ್ಬೋದು ಜನಗಳು ಅನ್ನೋದೊಂದು ಥಾಟ್ ಬರುತ್ತೆ ಆ್ಯಕ್ಚುಲಿ. ಬಿಕಾಸ್ ಯಾವಾಗಲೂ ಕಾಮಿಡಿಯನ್ ಆಗಿ ನೋಡಿ ಸಡನ್ನಾಗಿ ನೆಗೆಟಿವ್ ಶೇಡ್ ಇದೆ ಅಂತ ಹೇಳುವಾಗ ಜನಗಳು ಬಂದು ಅಕ್ಸೆಪ್ಟ್ ಮಾಡ್ಕೋಬೇಕಲ್ಲ. ಸೊ ಹೆಂಗೆ ಅವ್ರಿಗೆ ಕನ್ವಿನ್ಸ್ ಆಗಿತ್ತು ನಿಮ್ಮನ್ನು ನೆಗೆಟಿವ್ ಶೇಡಲ್ಲಿ ತೋರಿಸೋದಕ್ಕೆ ನಿರ್ದೇಶಕರಿಗೆ? ಅಲ್ಲ, ಇದು ನನಗೂ ಸರ್ಪ್ರೈಸ್. ವಿಜಯ್ ಆಂಟೋನಿ, ವಿಜಯ್ ಕಾರ್ತಿಕೇಯ ಅವರು ಹೇಗೆ ಇದು ಯಾವ ಆ್ಯಂಗಲಲ್ಲಿ ನನ್ನನ್ನು ಅವ್ರು ಚಾಯ್ಸ್ ಮಾಡಿದ್ರು ಅಂತ. ಮೇ ಬಿ ರೆಗ್ಯುಲರ್ ಆಡಿಯನ್ಸ್ಗೆ ನನ್ನನ್ನು ನೋಡಿದಾಗ ಒಂದು ಸಾಫ್ಟ್ ಇನ್ನೋಸೆನ್ಸ್ ಕ್ಯಾರೆಕ್ಟರ್ ಅಂಥವ್ರನ್ನ ತಗೊಂಡು ಒಂದು ಟ್ವಿಸ್ಟ್ ಕೊಟ್ಟರೆ ಆ ಪಾತ್ರಕ್ಕೆ ಅದು ಜನಕ್ಕೆ ಅಪೀಲ್ ಆಗುತ್ತೆ, ಮುಟ್ಟತ್ತೆ ಅನ್ನೋ ಒಂದು ಥಾಟ್ ಇರ್ಬೋದೇನೋ ನಾನು ಅಂದ್ಕೊಂಡಿದ್ದು. ಆ ನಿಟ್ಟಿನಲ್ಲಿ ನನಗೆ ಫಸ್ಟು ಅದು ಚಾಲೆಂಜಿಂಗ್ ಅನಿಸ್ತು. ಬಟ್ ಆನ್ ಸೆಟ್ ನಮಗೆ ಸುದೀಪ್ ಸಾರು, ಡೈರೆಕ್ಟರ್ ಸಾರು, ಆಮೇಲೆ ಅಸೋಸಿಯೇಟ್ಸ್ ಎಲ್ಲ ಈ ಪಾತ್ರ ನಿಲ್ಲತ್ತಿದು, ಏನಿದ್ರು ನಿಮ್ಮ ಮಾಮೂಲು ಕ್ಯಾರಿಕೇಚರ್ಸ್ ಏನಿದೆ, ಬಾಡಿ ಲ್ಯಾಂಗ್ವೇಜು, ಮುಖದ ಹಾವ ಭಾವ, ಅವನ್ನೆಲ್ಲ ಕಟ್ ಡೌನ್ ಮಾಡಿ ಒಂದು ಸೆಟಲ್ಡ್ ಆಗಿ ಸಿಂಪಲ್ ಆಗಿ ವಿತೌಟ್ ಎಕ್ಸ್ಪ್ರೆಷನ್ ಸೀರಿಯಸ್ ಆಗಿ ಒಂದು ಪ್ಲೇ ಮಾಡಬೇಕು ಅಂತ. ಆಮೇಲೆ ಎವ್ರಿ ಸೀನ್ ಮುಂಚೆ ಹಿಂದಿನ ದಿನನೇ ಒಂದಷ್ಟು ಅದಕ್ಕೆ ನಮಗೆ ರಿಹರ್ಸಲ್ ಥರ ಮಾಡೋದು. ಇದು ನಾರ್ಮಲ್ ಅಲ್ಲ ಸ್ವಲ್ಪ ಪಾತ್ರ. ಅದನ್ನೆಲ್ಲ ಒಂದಷ್ಟು ಸಿದ್ಧತೆ ಮಾಡ್ತಾ ಇದ್ರು ನಮಗೆ. ಅದು ಟ್ರೈನಿಂಗ್ ಆಗಿ ಮಾಡಿದ್ದು ಈ ಪಾತ್ರ. ಒಂದು ಸುಮಾರು ಒಂದು 35-40 ದಿನ ಶೂಟ್ ಮಾಡಿದ್ವಿ. ಓಕೆ. ಎಲ್ಲ ತೂತುಕುಡಿ, ಪಾಂಡಿಚೇರಿ. ಡೇಟ್ಸ್ 35-40 ಡೇಸ್ ಇತ್ತು ಈ ಸಿನಿಮಾದಲ್ಲಿ. ಹೌದು. ನೈಸ್. ಅಂದರೆ ಒಂದು ಫುಲ್ ಲೆಂತ್ ರೋಲೇ ಇರುತ್ತೆ. ಫುಲ್ ಲೆಂತ್ ಇದೆ, ಬಟ್ ಒಂದಷ್ಟು ಎಕ್ಸ್ಪ್ರೆಷನ್ಸ್ ಮೂಲಕ ಹೋಗಿದೆ. ಇರೋ ಕಡೆ ಎಲ್ಲ ಮಾತಾಡಿಲ್ಲ ನಾನು. ಮಾತೇ ಕಡಿಮೆ ಸಿನಿಮಾದಲ್ಲಿ. ಸುದೀಪ್ ಸರ್ ಬಿಟ್ಟರೆ ಬೇರೆಯವ್ರಿಗೆಲ್ಲ ಕಡಿಮೆ ಇದೆ. ಪ್ಲೇ ಜಾಸ್ತಿ ಇದೆ, ಇದು ಬೇರೆ ಆ್ಯಕ್ಷನ್ಸ್ ಎಲ್ಲ. ಸೊ ಹಾಗಾಗಿ ಬೇರೆ ಚೇಸ್ ಇದೆ, ಇನ್ನೊಂದಿದೆ, ಆ ಥರದ್ದೆಲ್ಲ ಒಂದಷ್ಟು ಇದ್ದಾವೆ. ಕಾಣಿಸ್ಕೊತೀವಿ ಥ್ರೂ ಔಟು. ಮಾತು ಕಡಿಮೆ ಇದೆ, ಬಟ್ ಎಂಡಲ್ಲಿ ಕ್ಯಾರೆಕ್ಟ್ರು ಅದರದ್ದು ಏನು ಔಚಿತ್ಯ, ಅಂದರೆ ಯಾಕೆ ಇವನಿದ್ದಾನೆ ಅನ್ನೋದು ಕೊನೆಯಲ್ಲಿ ರಿವೀಲ್ ಆಗುತ್ತೆ. ಓಕೆ ಸರ್. ಆ್ಯಕ್ಚುಲಿ ಆಲ್ಮೋಸ್ಟ್ ಈಗ ನೀವು ಹೇಳಿದ್ರೆ ತುಂಬ ವರ್ಷಗಳ ಕನಸಿತ್ತು ಅಂದರೆ ಸುದೀಪ್ ಸರ್ ಜೊತೆಗೆ ಆ್ಯಕ್ಟ್ ಮಾಡಬೇಕು ಅಂತ. 150 ಸಿನಿಮಾ ಆಯ್ತಾ ಸರ್ ನಿಮ್ಮದು? ಹೆಚ್ಚು ಕಡಿಮೆ ಆಗಿದೆ. ಅಂದರೆ 150 ಫಿಲಮ್ಸ್ ಆದಮೇಲೆ ಸುದೀಪ್ ಸರ್ ಸಿನಿಮಾದಲ್ಲಿ ಒಂದು ನೆಗೆಟಿವ್ ಶೇಡ್ ಇರೋ ರೋಲ್. ಅಂದರೆ ಹೇಗೆ ಅನಿಸುತ್ತೆ ಇದ್ರ ಬಗ್ಗೆ ನಿಮಗೆ? ಹೌ ಈಸ್ ಇಂಡಸ್ಟ್ರಿ ಟ್ರೀಟಿಂಗ್ ಯು ಆ್ಯಕ್ಚುಲಿ ಇಷ್ಟು ವರ್ಷಗಳ ಕಾಲ?
ಪ್ರತಿಯೊಬ್ಬ ನಟನಿಗೂ ಒಂದೇ ಜಾನರ್ಗೆ ಅಥವಾ ಒಂದೇ ಪಾತ್ರಕ್ಕೆ ನೇತಾಡೋದು ಇಷ್ಟ ಇರಲ್ಲ, ಅಥವಾ ಟ್ರೆಂಡ್ ಆಗೋದು ಇಷ್ಟ ಇರಲ್ಲ, ಬ್ರ್ಯಾಂಡ್ ಆಗೋದು ಇಷ್ಟ ಇರಲ್ಲ. ಹೌದು. ಅದರಿಂದ ಹೊರಗೆ ಬರಬೇಕು ಅಂತ ಕಾಯ್ತಿರ್ತಾರೆ ಎಲ್ಲರೂ, ಅಥವಾ ಕೆಲವರು ಅದರಲ್ಲೇ ಇಷ್ಟಪಡ್ತಾರೆ. ನನಗೆ ಅದರಿಂದ ಏನೋ ಒಂದು ನನ್ನಲ್ಲಿರುವ ಒಂದು ನಟನೆ ಅಥವಾ ನಾವು ರಂಗಭೂಮಿಲಿ ಕಲ್ತಿದ್ದನ್ನು ಒಂಚೂರು ಸ್ಕ್ರೀನ್ ಮೇಲೆ ತೋರಿಸ್ಬೇಕು. ಅದೊಂದು ಮಾಮೂಲು ಹಾಸ್ಯ ಪಾತ್ರಗಳಂತೂ ಮಾಡೋದು ಇದ್ದೇ ಇದೆ. ಅದ್ರ ಜೊತೆಗೆ ವಿಭಿನ್ನವಾಗಿ ಏನಾದರೂ ನನ್ನನ್ನು ತೋರಿಸ್ಕೋಬೇಕಲ್ಲ, ಪೋರ್ಟ್ರೇ ಮಾಡಬೇಕು ಅನ್ನೋ ಒಂದು ಕಲ್ಪನೆ ಇತ್ತು. ನಾವು ಅಂದ್ಕೊಂಡ ತಕ್ಷಣ ಯಾವುದೂ ಆಗಲ್ಲ. ಎಲ್ಲೋ ಒಂದು ಕಡೆ ಮ್ಯಾನಿಫೆಸ್ಟೇಷನ್ ನಡೀತಾ ಇತ್ತು. ನಾನು ಇದಾದರೆ ಆಗಲಿ 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 ಅನ್ನೋ ಕಡೆ ತುಂಬ ಕಡೆ ಹೇಳ್ತಿದ್ದೆ. ಅದೆಲ್ಲೋ ಒಂದು ಕಡೆ ಸಡನ್ ಆಗಿ ಈ ಥರದ್ದೊಂದು ಸಿಕ್ಕಾಗ ಅದನ್ನು ಗ್ರ್ಯಾಬ್ ಮಾಡ್ಕೊಂಡ್ವಿ. ಹೆಂಗೆ ಸರ್ ಆಪರ್ಚುನಿಟಿ ಹೇಗೆ ಬಂತಂದ್ರೆ ಕರೆ ಮಾಡಿದ್ಯಾರು, ಹೇಗೆ? ಬಾಬಣ್ಣ ಅಂತ ಮ್ಯಾನೇಜರ್ ಇದ್ದಾರೆ, ಅವರೇ ಕರೆ ಮಾಡಿದ್ದು ನನಗೆ. ಫೋನ್ ಮಾಡಿದ್ರು, ಈ ಥರ ಇದೆ, ಬಿಟ್ಟೊಂದು 30 to 40 ಡೇಸು ಡೇಟ್ಸ್ ಕೊಡಬೇಕಾಗತ್ತೆ. ನಾನು ಗಣೇಶ್ ಸರ್ ಸಿನಿಮಾದಲ್ಲಿದ್ದೆ ಆವಾಗ. ಈಗ ಕೃಷ್ಣ ಪ್ರೊಡಕ್ಷನ್ಸ್ ಡೈರೆಕ್ಟರ್ದು ಒಂದು ಸಿನಿಮಾ ನಡೀತಾ ಇದೆ, ಆ ಶೂಟಿಂಗಲ್ಲಿದ್ದೆ. ಅಲ್ಲಿ ಆ ಸೆಟ್ಟಲ್ಲಿ ಇದ್ದಾಗ ಫೋನ್ ಬಂತು, ಈ ಥರ ಇದೆ ಅಂತ. ನೀವು ಡೇಟ್ಸ್ ಎಲ್ಲ ನೋಡ್ಕೊಳ್ಳಿ, ಓಕೆ ಅಂದರೆ ಆಫೀಸಿಗೆ ಬನ್ನಿ ಮಾತಾಡೋಣ. ನಾನು ಒಂದು 3-4 ಸಿನಿಮಾ ಪ್ರೊಡಕ್ಷನ್ಗೆಲ್ಲ ಮಾತಾಡಿ, ಕೆಲವರು ಮ್ಯಾನೇಜ್ ಮಾಡ್ತೀವಿ ಅಂದರು, ಕೆಲವರು ಆಗೋದೇ ಇಲ್ಲ. ಹೌದಾ? ಹೌದು. ಅಯ್ಯೋ ತುಂಬ ಕ್ಲಾಶ್ ಆಗುತ್ತೆ, ಆಗಲ್ಲ ಸರ್. ಬಟ್ ಸುದೀಪ್ ಸರ್ ಸಿನಿಮಾ ಬಿಡಕ್ಕೆ ಇಷ್ಟ ಇಲ್ಲ. ಆಮೇಲೆ ಕಾಲು ಕೈ ಹಿಡಿಯೋ ಥರ ಒಂದಷ್ಟು ಬೇಡ್ಕೊಂಡು ಕೆಲವ್ರನ್ನ, ಈ ದೊಡ್ಡ ಸಿನಿಮಾ ನಮಗಿನ್ನು ಲೈಫಲ್ಲಿ ಸಿಗಲ್ಲ. ತುಂಬ ಕಷ್ಟದಿಂದ ಬೇರೆಯವ್ರನ್ನೆಲ್ಲ ಕನ್ವಿನ್ಸ್ ಮಾಡಿ ಅವರೆಲ್ಲ ಸಪೋರ್ಟ್ ಮಾಡಿದ್ರು. ಫಸ್ಟ್ ಆಗಲ್ಲ ಅಂದರೂ ಕೂಡ ಕೊನೆ ಕನ್ವಿನ್ಸ್ ಆದರು. ನಂತರ ಆಫೀಸ್ಗೆ ಹೋಗಿ ಮಾತಾಡಿ ಅದು ನನ್ನ ಪಾತ್ರದ ಬಗ್ಗೆ ಒಂದು ಲೈನ್ ಹೇಳಿದ್ರು, ಹೀಗಿರುತ್ತೆ ಪಾತ್ರ ಅಂತ. ಅಲ್ಲಿ ಸೆಕೆಂಡ್ ಥಾಟೇ ಇಲ್ಲ, ನೀವು ರಿಜೆಕ್ಟ್ ಮಾಡೋದಾಗಲಿ ಅಥವಾ ಬೇಡ ಅನ್ನೋದಾಗಲಿ. ಇಷ್ಟು ಆಪರ್ಚುನಿಟಿ ಯಾರಿಗೆ ಬಂದರೂ ಯಾರೂ ಒಪ್ಕೊಳ್ಳೋದೆ. ಪಾತ್ರ ತೂಕವಾಗಿದೆಯಾ ಇಲ್ವಾ ಅನ್ನೋ ಪ್ರಶ್ನೆನೇ ಇಲ್ಲ. ಸೊ ನಾನು ಆಬ್ವಿಯಸ್ಲಿ ಓಕೆ ಅಂದೆ, ಆಯಿತು. ಸರ್, ಈಗ ಸುದೀಪ್ ಸರ್ ಜೊತೆಗೆ ಪರ್ಫಾರ್ಮ್ ಮಾಡಿದ ಅನುಭವ, ಆ್ಯಕ್ಟ್ ಮಾಡಿದ ಅನುಭವ ಹೇಗಿರ್ತಾ ಇತ್ತು? ಸೆಟ್ಟಲ್ಲಿ ಹೇಗಿರ್ತಾ ಇದ್ರು? ಯಾವ್ಯಾವ ರೀತಿ ಏನೇನು ಅವರಿಂದ ನೀವು ಅಬ್ಸರ್ವ್ ಮಾಡ್ಕೊಂಡ್ರಿ? ಯಾವ ಥರ ಆಗ್ತಾಯಿತ್ತು ಡಿಸ್ಕಷನ್ಸ್ ಎಲ್ಲ ನಿಮಗೆ ಸೆಟ್ಟಲ್ಲಿ? ಅದ್ರ ಬಗ್ಗೆ ಹೇಳೋದಾದ್ರೆ ಸುದೀಪ್ ಸರ್ ಆರಾ ಓವರಾಲ್. ಇಲ್ಲ, ಆರಾ ಅನ್ನೋದು ಅಲ್ಲಿ ಅವ್ರ ಜೊತೆಗಿದ್ರೇ ಫೀಲ್ ಆಗೋವಂಥದ್ದು. ಅದನ್ನು ಅನುಭವಿಸಿದ್ದೀವಿ, ಪ್ರತಿಯೊಬ್ಬರಿಗೂ ಗೊತ್ತಾಗತ್ತೆ. ಸುಮ್ಮನೆ ಅವ್ರು ನಡ್ಕೊಂಡು ಬರ್ತಿದ್ರೇ ಅದೊಂದು ಶುರು ಆಗ್ಬಿಡುತ್ತೆ ಆ ವೈಬ್. ವಾ ಅಂತ ಅಂದರೆ ಎಲ್ಲೋ ದೂರದಲ್ಲಿ ಟಿ ವಿಲಿ ನೋಡಿರ್ತೀವಿ ಸಾಧಾರಣವಾಗಿ, ಹತ್ತಿರಕ್ಕೆ ಹೋಗಿರಲ್ಲ. ಸ್ಟಾರ್ಗಳ ಜೊತೆ ಯಾರು ಅಷ್ಟು ನಾವೆಲ್ಲ ಚಾನ್ಸೇ ಇಲ್ಲ. ಇದು ಅವಕಾಶ ಸಿಕ್ತು, ಅವ್ರನ್ನ ನೋಡೋದೇ ಒಂದು ಆ ವ್ಯಕ್ತಿತ್ವ, ಆ ಪರ್ಸ್ನಾಲಿಟಿನೇ ಒಂದು ಅಪೀಲೇ ಒಂಥರ ವಿಶೇಷ, ಅನ್ಸುತ್ತೆ. ಇನ್ನು ಅಭಿನಯ ಅಂದರೆ ಅವ್ರನ್ನೇನು ಹೇಳ್ಕೊಡ್ಬೇಕಾಗಿಲ್ಲ, ಅಭಿನಯ ಚಕ್ರವರ್ತಿ ಸುದೀಪ್ ಸರ್. ಜೊತೆಗೆ ಅವ್ರದ್ದೊಂದು ಟೈಮ್ ಸೆನ್ಸ್ ನನಗೆ ತುಂಬ ಇಷ್ಟ ಆಗುತ್ತೆ. ಯೂಶ್ವಲಿ ನಾವು ಅಂದ್ಕೊಳ್ಳೋದು ಸ್ಟಾರ್ ನಟರೆಲ್ಲ ಲೇಟಾಗಿ ಬರ್ತಾರೆ, ನಮಗೆಲ್ಲ 9 ಗಂಟೆಗೆ ಹೇಳ್ತಾರೆ, ಅವ್ರು 11 ಗಂಟೆಗೆ ಬರ್ತಾರೆ ಅಂತ ಒಂದು ತಲೆಯಲ್ಲಿದೆ ಸಾಧಾರಣವಾಗಿ ಜನಕ್ಕೆ. ಅದನ್ನು ಹೊಡೆದಾಕಿದ್ದಾರೆ ಅವರು. ಇಲ್ಲ, ಅದು ಗೊತ್ತಿಲ್ಲ. ಈ ಸೆಟ್ಟಲ್ಲಂತೂ ಒಂದಿನೂ ನಡೆದಿಲ್ಲ. ಬೇರೆ ಕಡೆನೂ ಹಾಗೇ ಇರ್ತಾರೆ ಅಂತಲೂ ಕೇಳಿದ್ದೀನಿ ನಾನು. ಇನ್ನೂ ಅರ್ಧ ಗಂಟೆ ಮುಂಚೆ ಬರೋರು. ಅಯ್ಯೋ, ನಾವೆಲ್ಲ ಲೇಟ್ ಆಗುತ್ತೆ ಅಂದ್ಬಿಡಿ ಎದ್ದು ಬಿದ್ದು ಹೋಗ್ಬಿಡೋದು. ಸಾರ್ ಬಂದ್ಮೇಲೆ ನಾವು ಹೋದ್ರೆ ಏನು ಚೆನ್ನಾಗಿರುತ್ತೆ ಅಂತ ಮೊದಲೇ ಹೋಗ್ಬೇಕು ಅಂತ ಮ್ಯಾನೇಜರ್ಸು ಅದೇ ಥರ ಹೇಳ್ತಾ ಇದ್ರು. ಅವ್ರು ಬಂದ್ಮೇಲೆ ಬರಬೇಡಿ, ಯಾರು ಮೊದಲೇ ಇರಿ, ನೀವು ಚೆನ್ನಾಗಿರಲ್ಲ. ಅಂದರೆ ಆ ಶಿಸ್ತು ಕಲ್ತ್ವಿ ನಾವು ಎಲ್ಲರೂ. ಎರಡನೇದು ಕಮಿಟ್ಮೆಂಟು. ಈಗ ಟೈಮ್ ಶೆಡ್ಯೂಲ್ ಹಾಕ್ಕೊಂಡಿದ್ರು ಇವರು, ಏನು 5-5.5 ತಿಂಗಳಲ್ಲಿ ಸಿನಿಮಾ ಮುಗಿಸ್ಬೇಕು, ಮುಹೂರ್ತ ದಿನನೇ ಕಮಿಟ್ ಆಗಿದ್ರು. ಆ ಬದ್ಧತೆ ಇತ್ತು, ಕಮಿಟ್ಮೆಂಟ್ ಇತ್ತು, ನಾನು ಫಿನಿಶ್ ಮಾಡ್ತೀನಿ. ಅಷ್ಟು ದೊಡ್ಡ ಸ್ಟಾರು ಆ ಕಮಿಟ್ಮೆಂಟ್ನ ತಗೊಂಡ ಮೇಲೆ ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕು. ಅದಕ್ಕೆ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಯಾರ್ಯಾರನ್ನ ನೇಮಿಸ್ಕೋಬೇಕು ಅದು ತಕ್ಕನಾಗಿ ಇಟ್ಕೊಂಡಿದ್ರು ಅವರು. ಕ್ಯಾಮ್ರಾದವ್ರು ಯಾರು ಬೇಕು, ಅವ್ರಿಗೆ ಚಾಯ್ಸ್ ಚೆನ್ನಾಗಿದೆ. ಪ್ರೊಡಕ್ಷನ್ ಹೌಸ್ ಅಂತೂ ಸಪೋರ್ಟ್ ಮಾಡ್ತಾನೆ ಇತ್ತು, ಸತ್ಯಜ್ಯೋತಿ ಫಿಲಮ್ಸ್. ಮಿಕ್ಕಿದವರೆಲ್ಲ ಸಪೋರ್ಟ್ ಮಾಡಿದ್ರು. ಪ್ರತಿ ಸಣ್ಣ ನಟನಿಂದ ಹಿಡಿದು ಎಲ್ಲರೂ ಕೂಡ ಇಲ್ಲ ನಾವು ಕಮಿಟ್ಮೆಂಟ್ ಕೊಡ್ತೀವಿ,
ಡೇಟ್ಸ್ ಇರ್ಬೋದು. ಸಾಧಾರಣವಾಗಿ ಈ ಆರ್ಟಿಸ್ಟ್ ಡೇಟ್ ಸಮಸ್ಯೆ ಆಗುತ್ತೆ. ಅದೇ. ಇವನಿಲ್ಲ ಅಂದರೆ 2 ದಿನ ಅದು ಯಾವುದೋ ಇದಾಗ್ಬಿಡುತ್ತೆ, ತೊಂದರೆ ಆಗ್ಬಿಡುತ್ತೆ, ಇನ್ನೇನೋ ಸಮಸ್ಯೆಗಳು. ಅವರೆಲ್ಲ ಇದಕ್ಕೋಸ್ಕರ ಡೇಟ್ನೆಲ್ಲ ಹೊಂದಾಣಿಕೆ ಮಾಡಿಕೊಂಡ್ರು ಕೆಲವು ನಟರೆಲ್ಲ. ತಮಿಳ್ ಆ್ಯಕ್ಟರ್ಸ್ ಎಲ್ಲ ಸಪೋರ್ಟ್ ಮಾಡಿದ್ರು, ತೆಲುಗಿನ ಆ್ಯಕ್ಟರ್ಸು ಸುಮಾರು ಜನ ಇದ್ದಾರೆ. ಯೋಗಿ ಬಾಬು ಇರ್ಬೋದು, ನವೀನ್ ಚಂದ್ರ ಇರ್ಬೋದು, ಅವರೆಲ್ಲರೂ ಕೂಡ ಸಪೋರ್ಟ್ ಮಾಡಿದ್ರು. ಹಾಗಾಗಿ ಅವ್ರ ಕಮಿಟ್ಮೆಂಟ್ಗೆ ಎಲ್ಲರೂ ಸಾಥ್ ಕೊಟ್ಟರು. ಅದನ್ನು ಅವರು ಉಳಿಸ್ಕೊಂಡ್ರು ಕೂಡ. ಇವತ್ತು ಆ ಸಿನಿಮಾ ಅಷ್ಟೇ ದೊಡ್ಡದಾಗಿ ಬಂದಿದೆ. ಸರ್ ನಿಮ್ದು ಈಗ ಸುದೀಪ್ ಸರ್ನ ಹೊರತುಪಡಿಸಿ ಬೇರೆ ಯಾರ ಜೊತೆಗೆಲ್ಲ ನಿಮ್ಮ ಪಾತ್ರ ಬರುತ್ತೆ? ಸ್ಕ್ರೀನ್ ಸ್ಪೇಸ್ ಯಾರ ಜೊತೆಗೆಲ್ಲ ಇದೆ? ಸರ್ ಇಲ್ಲಿ ಯೋಗಿ ಬಾಬು ಅವ್ರ ಜೊತೆ ನಮ್ಮ ಪಾತ್ರ ಬರಲ್ವಾ? ಬರುತ್ತೆ, ಒಂದು ಸೀನ್ ಬರುತ್ತೆ ಅನ್ಸುತ್ತೆ. ಅದರ್ವೈಸ್ ನವೀನ್ ಚಂದ್ರ ಅಂತ ಅವರು ಒನ್ ಆಫ್ ದಿ ವಿಲನ್ ಈ ಸಿನಿಮಾದಲ್ಲಿ. ಓಕೆ. ತೆಲುಗು ತಮಿಳೆಲ್ಲ ಮಾಡ್ತಾರೆ. ಓಕೆ. ಅವ್ರ ಜೊತೆ ಜಾಸ್ತಿ ಇದೆ. ಮಿಕ್ಕಂತೆ ನಾವು ಕನ್ನಡದವರು ಮಾಮೂಲು ಇದು ಸುದೀಪ್ ಸರ್ ಇದ್ದಾರೆ, ಅಶ್ವಿನ್ ಹಾಸನ್ ಇದ್ದಾರೆ, ಪ್ರತಾಪ್ ನಾರಾಯಣ್, ಗೋಪಿ ದೇಶಪಾಂಡೆ ಇದ್ದಾರೆ. ಇವು ನಮ್ದೆಲ್ಲ ಟೀಮ್ ಒಟ್ಟಿಗೆ ಬರ್ತೀವಿ. ಓಕೆ ಸರ್, ಈಗ ಸುದೀಪ್ ಸರ್ ಜೊತೆಗೆ ನೀವು ಮಾಡಿದಂತಹ ತುಂಬ ಮೋಸ್ಟ್ ಮೆಮೊರೇಬಲ್ ಸೀನ್ ನಿಮಗೆ ಸಿನಿಮಾದಲ್ಲಿ ನೋಡಿದಾಗಲೂ ಅದು ಜನಗಳಿಗೆ ಒಂದು ರೀತಿ ವಿಶೇಷವಾಗಿ ಅನಿಸುತ್ತೆ ಅಂತ ಅಂದ್ಕೊಳ್ಳೋದು ನೀವು ಯಾವುದು? ಕ್ಲೈಮ್ಯಾಕ್ಸ್ ತುಂಬ ಇಷ್ಟ ಆಗುತ್ತೆ. ಕ್ಲೈಮ್ಯಾಕ್ಸಲ್ಲಿ ಇದ್ದೀವಿ, ತುಂಬ ಎಮೋಷನ್ ಇದೆ ಆ ಕ್ಲೈಮ್ಯಾಕ್ಸು. ಆ ಸೀನೇ ಹಂಗೆ ಬರೆದಿದ್ದಾರೆ. ಅದಕ್ಕೆ ತಕ್ಕನಾದಂತಹ ಅಭಿನಯ, ಜುಮ್ ಅನ್ನತ್ತೆ. ಅದು ಒಂಥರ ಗೂಸ್ ಬಂಪ್ಸ್ ಆ ಸೀನೆಲ್ಲ. ನಿಮಗೆ ನೋಡ್ತಾ ನಿಂತ್ಬಿಡ್ತೀವಿ ನಾವು. ಅಲ್ಲಿ ಶಾರ್ಟ್ ನಡೀತಾ ಇದ್ರು ಕೂಡ ಎಲ್ಲೋ ಒಂದು ಕಡೆ ಅವ್ರು ಅಭಿನಯಿಸ್ತಿರುವಾಗ ಅವರು ಇನ್ನೊಬ್ಬರು ವಿಲನ್ನು ಹಾಗೆ ಕಳೆದೋಗಿದ್ದೀವಿ ನಾವು. ಅಂದರೆ ಆ ಸೀನ್ ಅಷ್ಟೊಂದು ವಿಶೇಷವಾಗಿದೆ. ಓಕೆ ಸರ್, ಈಗ ಮಾರ್ಕ್ ಸಿನಿಮಾ ಟ್ರೈಲರ್ ನೋಡಿರೋ ಪ್ರಕಾರ ಈಗ ಚೈಲ್ಡ್ ಟ್ರಾಫಿಕಿಂಗ್ ಬಗ್ಗೆ ತೋರಿಸ್ತಾರೆ, ಮತ್ತು ಯಾವುದೋ ಒಂದು ಈಗ ಸಮುದ್ರದ ಲೈಟ್ ಹೌಸ್ ಬಗ್ಗೆ ಇದೆ ಅಲ್ಲಿ. ಈ ಥರ ಸಾಕಷ್ಟು ವಿಷಯಗಳಿದೆ. ಮತ್ತು ಪೊಲೀಸು ಮತ್ತು SIT ಅಂತ ಹೇಳಿದ್ರಿ. ಸೊ SIT ಅಂದರೆ ನೀವು ಈಗ ಸುದೀಪ್ ಸರ್ ಟೀಮಲ್ಲಿ ಬರಲ್ವಾ ನೀವು? ಇದು ಬೇರೆ ಟೀಮ್ ಆಗುತ್ತೆ. ಅಂದರೆ ನೀವು ಯಾವ ಥರ ಟೀಮ್ ಇದು? ಏನು ಟೀಮ್ ಎಕ್ಸಾಕ್ಟ್ಲಿ? ಹೌ ಇಟ್ ವರ್ಕ್ಸ್? ಇದೊಂದು ಟಾಸ್ಕ್ ಕೊಡ್ತಾರೆ ನಮಗೆ SITಗೆ. ಸಿನಿಮಾದಲ್ಲಿ ಒಬ್ಬ ವ್ಯಕ್ತಿ ಟಾಸ್ಕ್ ಕೊಡ್ತಾನೆ. ಆ ವ್ಯಕ್ತಿ ಯಾರು ಅನ್ನೋದು ಬೇಡ, ಟಾಸ್ಕ್ ಏನು ಅನ್ನೋದು ಬೇಡ. ಆ ಟಾಸ್ಕ್ನ ರೀಚ್ ಮಾಡ್ತೀವಾ ಇಲ್ವಾ, ಅದು ನಮ್ಮಿಂದನೇ ಆಗತ್ತಾ ಅಥವಾ ಅಲ್ಲೇನಾದರೂ ಟ್ವಿಸ್ಟ್ ಇದೆಯಾ ಅನ್ನೋದು ನೋಡಬೇಕು. ನೀವು ವಿಲನ್ ಟೀಮ್ ಆಗಿದ್ರೆ ನೀವು ವಿಲನ್ ಟೀಮಲ್ಲಿ ಇರಲ್ಲ ನಾವು, ಬಟ್ ಹೋಗ್ತಾ ಹೋಗ್ತಾ ಅದು ರಿವೀಲ್ ಆಗುತ್ತೆ. ಓಕೆ. ಈಗ 36 hours ಆಲ್ಮೋಸ್ಟ್ ಅದರೊಳಗೆ 2 days ಒಳಗಡೆ ನಡೆಯುವಂತಹ ಒಂದು ಕತೆ ಇರುವಂತಹ ಸಿನಿಮಾ ಇದು. ಫಸ್ಟ್ ನೀವೀಗ ಮ್ಯಾಕ್ಸ್ ಫಾರ್ ಇನ್ಸ್ಟೆನ್ಸ್, ಮ್ಯಾಕ್ಸ್ 12 hours ಏನೋ ಮುಗಿದಿತ್ತು. ಸಂಜೆ ಶುರುವಾಗಿ 24 hours. ಅದೇ 7 o'clock ಸ್ಟಾರ್ಟ್ ಆಗಿ ಬೆಳಗ್ಗೆ ಜಾವ ಮುಗಿಯಿತು ಆ ಫಿಲಮ್. ಏನು 36 hours ಯಾವ ಥರ ಎಂಟರ್ಟೈನ್ ಮಾಡುತ್ತೆ ಈ ಸಿನಿಮಾ? 36 hours ಆಫ್ ಒಂದು ಕತೆ ಯಾವ ರೀತಿ ಎಂಟರ್ಟೈನ್ ಮಾಡುತ್ತೆ? ಹೆಂಗೆ ಪ್ಯಾಕೇಜಿಂಗ್ ಎಲ್ಲ ಯಾವ ಥರ ಇದೆ ಇದರಲ್ಲಿ? ಸರ್, ಒಂದು ಸಿನಿಮಾಗೆ ಕತೆ ಹೆಂಗೋ ಮಾಡಿಬಿಡ್ತಾರೆ, ಸ್ಕ್ರೀನ್ ಪ್ಲೇನೇ ನಿಲ್ಲುವಂಥದ್ದು. ವಿಜಯ್ ಕಾರ್ತಿಕೇಯ ಅವ್ರಿಗೆ ಗೊತ್ತಿದೆ ಜನರ ನಾಡಿ ಮಿಡಿತ, ಅಂದರೆ ಪಲ್ಸ್ ಹಿಡ್ದಿದ್ದಾರೆ. ಮ್ಯಾಕ್ಸ್ ಎಲ್ಲ ಹಿಡ್ಕೊಂಡ್ಬಿಟ್ಟು. ಹೌದು. ನೀವು ಮ್ಯಾಕ್ಸಿಗಿಂತ ಒಂದು 4 ಪಟ್ಟು ಕತೆ ಗಟ್ಟಿ ಇದೆ. ಓಕೆ. ತುಂಬ ಡೆಪ್ತ್ ಇದೆ. ಚೈಲ್ಡ್ ಟ್ರಾಫಿಕಿಂಗ್ ಅಂದರೆ ನೀವು ಅದು ಒಂದು ಲೈನು. ಓಕೆ. ಇದು 7 ಲೇಯರ್ ಇದೆ, 7 layers. ಒಂದೊಂದು ಲೇಯರ್ ಒಂದೊಂದು ಟ್ರ್ಯಾಕಲ್ಲಿ ಹೋಗ್ತಾ ಇರುತ್ತೆ. ಸೊ ಇದು ಟ್ರ್ಯಾಕ್ ನಡೀತಾ ಇದ್ರೆ ಇಲ್ಲಿ ಬಿಟ್ಟು ಇದಕ್ಕೆ ಬಂದರೆ ಇದೊಂಥರ ನಿಮ್ಗೆ ಇದೇ ಇಂಟ್ರೆಸ್ಟಿಂಗು. ಇಲ್ಲಿಂದ ಇಲ್ಲಿಗೆ ತೊಗೊಂಬರುತ್ತೆ ಇನ್ನೊಂದು ಲೇಯರ್. 7 ಟ್ರ್ಯಾಕ್ ಬರ್ತಾ ಇರುತ್ತೆ ಟ್ರ್ಯಾಕಲ್ಲಿ ಹೋಗುತ್ತೆ. ನಿಮಗೆ ಆಡಿಯನ್ಸು ಸೀಟೆಡ್ ಸಿನಿಮಾ ಇದು. ನೀವು ಸುಲಭವಾಗಿ ಅಯ್ಯೋ ಏನು ಗುರು ಗೊತ್ತಾಗೋಯ್ತು ಕ್ಲೈಮ್ಯಾಕ್ಸು ಪ್ರೆಡಿಕ್ಟ್ ಮಾಡಲ್ಲ, ಚಾನ್ಸೇ ಇಲ್ಲ. ಅಷ್ಟು ಈಸಿಯಾಗಿ ಬಿಟ್ಕೊಟ್ಟಿಲ್ಲ ಎಲ್ಲೂ. ಅಷ್ಟೇ ತಾನೇ ಇರೋದು ಈ ಯಾಮರ್ಸ ತಾನೆ ಸಿನಿಮಾ ಅಂದರೆ ಆಡಿಯನ್ಸ್ ಬಿಟ್ಕೊಡಲ್ಲ. ಹೋಯ್ ಇವನೇನಾ ಅಂತ ಆಮೇಲೆ, ಅಥವಾ ಇನ್ನೊಂದೇನೋ ಆ ಥರದ್ದು ಲೇಯರ್ ಹೋಗಿ ಕೊನೆಯಲ್ಲಿ ರಿವೀಲ್ ಆಗುತ್ತೆ.
ಓ ಇಲ್ಲಿ ನಡೀತಾ ಇದೆಯಾ ಇದು ಅಂತ. ಅಂದರೆ ಆ ಥರದ್ದು ಗಟ್ಟಿತನ ನೀವು ಕೇಳಿದ್ರೆ 36 ಅವರ್ಸಲ್ಲಿ ಜನನ ಹಿಡಿದಿಡತ್ತಾ, ಅಷ್ಟೇನಿದೆ ಆ ಥರ ಮಾಡೋಕ್ಕಾಗತ್ತಾ? ಖಂಡಿತ ಆಗಿದೆ. ಸರ್ ಇನ್ನು ಒಳ್ಳೆ ಟೆಕ್ನಿಕಲಿ ರಿಚ್ ಟೀಮು ಈ ಸಿನಿಮಾಗೆ ವರ್ಕ್ ಮಾಡಿರೋದು. ಮತ್ತು ಫೈಟ್ ಸೀಕ್ವೆನ್ಸಸ್ ಎಲ್ಲ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಲೈಕ್ ಟ್ರೈಲರಲ್ಲೇ ನೋಡುವಾಗಲೇ ಸಖತ್ ಆ್ಯಕ್ಷನ್ ಸೀಕ್ವೆನ್ಸಸ್ ಅಂತ ಅನಿಸುತ್ತೆ. ನೀವು ಆ್ಯಕ್ಷನ್ ಸೀಕ್ವೆನ್ಸಸ್ ಎಲ್ಲ ಏನಾದ್ರು ಇದ್ದೀರಾ ಸರ್ ನೀವು? ಹೌದಾ? ನನ್ನ ಕೈಗೂ ಗನ್ ಕೊಟ್ಟಿದ್ದಾರೆ, ಹಾಂ, ಫೈಟ್ ಇದೆ, ಓಕೆ. ನನಗೆ ಆಗೋ ಥರ ಸುದೀಪ್ ಅವ್ರ ಜೊತೆ ಫೈಟ್ ಮಾಡ್ತೀನಿ. ಓ ಆಯ್ತಲ್ಲ ಸರ್. ಹೆಂಗೆ ಇದು ಅಜಗಜ ಅಂತಾರ, ಸಮಬಲನೇ ಇಲ್ವಲ್ಲ ಇಲ್ಲಿ? ಅದೇ ಅದು ತಮಾಷೆ ಅನ್ಸತ್ತೆ. ಬಟ್ ಡೈರೆಕ್ಟ್ರು ಮೆಚ್ಕೊಂಡಿದ್ದಾರೆ. ಹೌದಾ? ಸುದೀಪ್ ಸಾರು ಫುಟೇಜ್ ನೋಡ್ಬಿಟ್ಟು ಚೆನ್ನಾಗಿ ಬಂದಿದೆ ಅಂದ್ಯಾರೆ. ಓಕೆ. ಅಂದರೆ ಏನೋ ಹೊಡೆದಾಡಲ್ಲ ಸುದೀಪ್ ಅವ್ರ ಜೊತೆ, ಒಂದಷ್ಟು ಇದಾವೆ ಫೈಟ್ಗಳು. ಓಕೆ. ಆ ಸೀಕ್ವೆನ್ಸಸ್ ಎಲ್ಲ ಶೂಟ್ ಮಾಡುವಾಗ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಸರ್ ನನಗೆ ಹೊಸದದು, ಫೈಟಲ್ಲೆಲ್ಲ ನಾನು ಇನ್ವಾಲ್ವ್ ಆಗೇ ಇಲ್ಲ. ನಾವು ಇಮ್ಯಾಜಿನೇ ಮಾಡ್ಕೊಳಕ್ಕಾಗಲ್ಲ. ಆ್ಯಕ್ಚುಲಿ ಅದು ಗನ್ನು ನನ್ನ ಕೈ ಗನ್ ಕೊಡ್ತಾರೆ ಅಂದ್ರೇ ತಮಾಷೆ ಆಗಿರುತ್ತೆ. ಅಂಥದ್ರಲ್ಲಿ ನನ್ನ ಹೈಟ್ಗೆ ನನ್ನ ಇದಕ್ಕೆ ಅದು ಗನ್ನು ಎಲ್ಲ ಮ್ಯಾಚ್ ಆಗಲ್ಲ. ಸ್ಟಿಲ್ ಮ್ಯಾಚ್ ಮಾಡಿಸಿದ್ದಾರೆ. ಅದು ಆಲ್ಮೋಸ್ಟ್ ನೈಟ್ ಶೂಟೇ ಇರ್ತಾ ಇತ್ತು. ಓಕೆ. ನಿದ್ದೆ ಕೆಟ್ಟೆ ಮಾಡಿರೋದು ಆಲ್ಮೋಸ್ಟ್ ಎಲ್ಲವೂ ಅದ್ಭುತವಾಗಿ ಬಂದಿದೆ. ಒಂದೊಂದು ನನಗಂತೂ ಹೊಸ ಎಕ್ಸ್ಪೀರಿಯನ್ಸ್. ಆ ದೊಡ್ಡ ಕ್ಯಾನ್ವಾಸ್ ಇರೋ ಸಿನಿಮಾದಲ್ಲಿ ಅಷ್ಟೊತ್ತು ಕೆಲಸ ಮಾಡಿರೋದು ಇತ್ತೀಚೆಗೆ ಯಾವುದ್ರಲ್ಲೂ ಮಾಡಿರಲಿಲ್ಲ ನಾನು. ಇದೊಂದು ವಿಶೇಷವಾದ ಸಿನಿಮಾ ಆಗತ್ತೆ. ಸರ್ ಅದೇ ಟೈಮಿಂಗ್ಸ್ ವಿಷಯದಲ್ಲಿ ನೀವು ಅವರಿಂದ ಸಾಕಷ್ಟು ಕಲ್ತ್ವಿ ಅಂತ ನೀವು ಹೇಳಿದ್ರಿ, ಸುದೀಪ್ ಸರಿಂದ. ಸರ್ ಬೇರೆ ಸರ್ ಅಂದರೆ ನಿಮಗೇನಾದರೂ ಶೂಟಿಂಗ್ ಟೈಮಲ್ಲಿ ನಿಮ್ಗೆ ಏನಾದ್ರು ಟಿಪ್ಸ್ ಕೊಟ್ಟಿದ್ದು ಅಥವಾ ನಿಮ್ಮ ಸಂವಹನೆ ಯಾವ ರೀತಿ ಇರ್ತಾ ಇತ್ತು ಅಂದರೆ ಬೆಟರ್ ಮಾಡೋದಕ್ಕೆ ಸೀನ್ನ? ಏನು ಅವ್ರ ಕಡೆಯಿಂದ ಏನು ಸಜೆಷನ್ಸ್ ಅಥವಾ ನೀವು ಯಾವ ಥರ ಮಾತುಕತೆ ಇರ್ತಾ ಇತ್ತು, ಹೇಗೆ? ಅಥವಾ ನೀವು ಸೀನ್ ಆದಮೇಲೆ ಅವ್ರು ನಿಮಗೆ ಕಾಂಪ್ಲಿಮೆಂಟ್ ಕೊಟ್ಟಿದ್ದು ಆ ಥರ ಏನಾರು ಇದೆಯಾ ಹೇಳಿ? ವೆರಿ ಗುಡ್. ಸುದೀಪ್ ಸರ್ನ ದೂರದಲ್ಲಿ ನೋಡುವಾಗ ತುಂಬ ತುಂಬ ಟಫ್ ಅನ್ಸತ್ತೆ ಹೊರಗಡೆ ಪ್ರಪಂಚಕ್ಕೆ. ಅಂದರೆ ಹತ್ತಿರದಲ್ಲಿ ನೋಡದೇ ಇರೋರಿಗೆ ಏನಪ್ಪ ಇವರು ಈ ಥರ ಮಾತೇ ಆ ಥರ ಖಡಕ್ಕಾಗಿ ಮಾತಾಡ್ತಾರೆ. ನೀವು ಹತ್ತಿರಕ್ಕೆ ಜರ್ನಿ ಮಾಡಬೇಕು, ರಿಯಲ್ ಸುದೀಪ್ ಸರ್ ಏನು ಅಂತ ಅರ್ಥ ಆಗುತ್ತೆ. ತುಂಬ ಆತ್ಮೀಯರಾಗ್ಬಿಡ್ತಾರೆ. ಜೊತೆಗೆ ಅವರ ಹಾಸ್ಪಿಟಾಲಿಟಿ ಅಂದರೆ ಆತಿಥ್ಯ ನೀವು ಯಾರನ್ನೂ ನೋಡಿರಲ್ಲ. ನಾವೆಲ್ಲ ತುಂಬ ಚಿಕ್ಕ ಕಲಾವಿದರು ಅಂದ್ಕೊಳ್ಳೋಣ. ಅವ್ರು ನಮ್ಮನ್ನು ರೆಸ್ಪೆಕ್ಟ್ ಮಾಡಬೇಕಾಗಿಲ್ಲ, ನಮಗೊಂದು ಗೌರವದಿಂದ ಮಾತಾಡಿಸ್ಬೇಕಾಗಿ ಏನಿಲ್ಲ. ಅವರಿಗೆ ಅದೇನು ಬೇಕಾಗೇ ಇಲ್ಲ ಅವ್ರು ಇರೋ ಲೆವೆಲ್ಗೆ. ಎಷ್ಟು ಸೆಟ್ಟಲ್ಲಿ ನಾನು ಹೋದ್ರೂ ಬನ್ನಿ ಸರ್, ಕಾಫಿ ಕುಡಿತೀರಾ, ಟೀ ಕುಡಿತೀರಾ, ತಿಂಡಿ ತಿಂತೀರಾ, ಊಟ ಮಾಡಿ, ಹೇಗಾಯ್ತು ನಿನ್ನೆ ಶೂಟು. ಅಂದರೆ ವೆರಿ ಕ್ಲಿಯರ್. ಏನಂದರೆ ಕೋ ಆರ್ಟಿಸ್ಟ್ನ ನಾನು ಚೆನ್ನಾಗಿ ಇಟ್ಕೋಬೇಕು, ಅಥವಾ ಇಟ್ಕೊಂಡ್ರೆ ನಾನು ನೆಕ್ಸ್ಟು ಆ್ಯಕ್ಟ್ ಮಾಡೋದಕ್ಕೆ ನನಗೆ ಈಸಿ ಆಗ್ತಾರೆ ಅವರೆಲ್ಲ. ಆ ಕಂಫರ್ಟ್ ಝೋನ್ ತಂದುಬಿಡೋರು ನಮಗೆಲ್ಲ. ನಾವು ತಲೆಯಲ್ಲಿ ಕೆರವನ್ನು ಇಳಿದು ಸೆಟ್ಟಿಗೆ ಕರೆದ ತಕ್ಷಣನೇ ಅಯ್ಯಪ್ಪ ಸಾರ್ ಬರ್ತಾ ಇದ್ದಾರೆ, ಏನು ಮಾತಾಡಬೇಕು, ಹೆಂಗಿರಬೇಕು, ಏನೇನೋ ತಲೆಯಲ್ಲಿ ಬರುತ್ತಲ್ವ ದೊಡ್ಡ ಸ್ಟಾರ್ ಇದ್ದಾಗ. ಅಲ್ಲಿ ಏನು ಮಾಡಿದ್ರು ತಪ್ಪು ಅಂತ ನಮ್ಮ ತಲೆಯಲ್ಲಿ, ಅವ್ರು ಹಂಗೆ ಅಂದ್ಕೊಂಡಿರಲ್ಲ. ಬಟ್ ಅವರು ಅದನ್ನೆಲ್ಲ ವೆರಿ ಈಸಿಲಿ ಕ್ಯಾರಿ ಮಾಡಿಬಿಟ್ರು. ನಮಗೊಂದು ಮುಜುಗರ ಆಗುವಂಥ ಸಂದರ್ಭಗಳು ತರಲಿಲ್ಲ ಅವರು, ಅಂದರೆ ಕೊಡಲಿಲ್ಲ. ಅವರೇ ಮೊದಲು ಮಾತಾಡ್ಸೋದಾಗಿರ್ಬೋದು. ನಾವು ಹೆದರ್ಕೊಂಡು ಇರ್ತಾ ಇದ್ವಿ. ಬಟ್ ಅದನ್ನೆಲ್ಲ ಈಸಿ ಮಾಡಿಕೊಂಡು ಎಲ್ಲರಿಗೂ ಈಕ್ವಲಿ ಟ್ರೀಟ್ ಮಾಡ್ತಾಯಿದ್ರು. ಆಮೇಲೆ ಪ್ರತಿ ಶಾರ್ಟ್ ಆದ ತಕ್ಷಣ ಒನ್ ಮೋರ್ ಅಂತ ಕೆಲವು ಬರೋದು, ಅದಕ್ಕೆ ಅವ್ರ ಕಡೆಯಿಂದ ತಪ್ಪಾಗಿದ್ರೆ ಮೈ ಫಾಲ್ಟ್ ಅನ್ನೋರು, ಅಥವಾ ಈ ಟೆಕ್ನಿಷಿಯನ್ಸು ನಿಮ್ದಲ್ಲ ಬಿಡಿ ನಿಮ್ದಲ್ಲ ಅಂತ. ಅಂದರೆ ಫಸ್ಟ್ ನಮ್ಮನ್ನು ನೋಡೋರು ಅವರು, ನೀನು ಅನ್ಕೋಬೇಡಪ್ಪ ನಿಂದಲ್ಲ, ನೀ ಎದುರ್ಕೊಂಬಿಟ್ಟು ಆಮೇಲೆ ಅಂತ. ನಿಮ್ದಲ್ಲ ನಂದು. ಅಥವಾ ಕ್ಯಾಮ್ರಾದು ಟೆಕ್ನಿಕಲ್ ಪ್ರಾಬ್ಲಮ್, ಓಕೆ. ಅಥವಾ ನಮ್ಮದೇ ಆದ್ರೂ ಹತ್ರ ಬಂದು ನೋಡಿ ಕೈ ತಿರ್ಸಿ, ಅದು ಯಾವುದೋ ಫೈಟಲ್ಲೆಲ್ಲ ನಂದು ಗನ್ನೆಲ್ಲ ಕಿತ್ಕೊಂಡ್ಬಿಡ್ತಾರೆ, ಇವು ಕೈ ಈಸಿ ಬಿಡಿ, ಇದನ್ನೆಲ್ಲ ಫ್ರೀ ಮಾಡ್ಕೊಳ್ಳಿ ಅಂತ ಸಣ್ಣ ಟಿಪ್ಸ್ ಕೊಡೋರು. ಆಮೇಲೆ ಫುಟೇಜ್ ಎಲ್ಲ ನೋಡಿ
ಯಾವಾಗಾದ್ರು ಫ್ರೀ ಟೈಮಲ್ಲಿ ಕ್ಯಾರವನಿಗೆ ಕರೆದ್ಬಿಟ್ಟು ಎಲ್ಲ ನೋಡೋಣ ಬನ್ನಿ ಇವತ್ತಿಂದ ಏನಾಯಿತು ಅಂತ ತೋರಿಸೋದು ನೋಡಿ ಅಂತ ತಮಾಷೆಯಾಗಿ ನಾನು ಓಡೋದೆಲ್ಲ ಚೇಸಿಂಗಲ್ಲೆಲ್ಲ ನಕ್ಬಿಟ್ಟಿದ್ದಾರೆ ಅವರು. ಹೌದಾ? ನಗೋದು ಅಂದರೆ ನೀವು ಓಡಿರೋದಂತಂದ್ರೆ ಸಕ್ಕತ್ ಮಜಾ ಕೊಡತ್ರಿ ನೀವು ರನ್ನಿಂಗ್ ಎಲ್ಲ, ಚೇಸಿಂಗ್ ಅಂತೂ ನಿಮ್ಮನ್ನು ನೆನೆಸ್ಕೊಂಡ್ರೆ ಅಂತ ಅದೆಲ್ಲ ಗಮ್ಮತ್ತಾಗಿ ಒಂಥರ ಎಂಜಾಯ್ ಮಾಡ್ತಾಯಿದ್ರು. ಓಕೆ. ಈ ಥರ ಒಂಥರ ನಮ್ಮನ್ನು ಆ ಪ್ರತಿ ಪಾತ್ರಧಾರಿಗಳನ್ನ ಒಂಥರ ಇದು ಮಾಡೋರು, ಅವರು ನಮ್ಗೆ ಸಪೋರ್ಟ್ ಮಾಡೋರು. ಆ ಒಂದು ನೇಚರ್ ತುಂಬ ಇಷ್ಟ ಆಗತ್ತೆ ನನಗೆ. ಸರ್ ಸುದೀಪ್ ಸರ್ ಪ್ರೆಸ್ ಮೀಟಲ್ಲಿ ಹೇಳ್ತಾ ಇದ್ರು, ಅಂದರೆ ಆಲ್ಮೋಸ್ಟ್ 80-90 ಲೊಕೇಶನ್ಸಲ್ಲಿ ಮಾಡಿರೋದು ಸಿನಿಮಾ ಅಂತ. ಅದು ಮತ್ತೆ 4 months 5 days ಅಲ್ಲೇನೋ ಕಂಪ್ಲೀಟ್ ಮಾಡಿರೋದು ಶೂಟ್ ಎಲ್ಲ. ನೀವು ಯಾವುದೆಲ್ಲ ಲೊಕೇಶನ್ಸಲ್ಲಿ ನೀವು ಶೂಟ್ ಮಾಡಿದ್ದೀರಾ? ನಮ್ಮದು ಮೇಜರ್ ತೂತುಕುಡಿ ಅಂತ, ತಮಿಳ್ನಾಡು. ತಮಿಳ್ನಾಡು ಅಲ್ಲೇ. ಅದು ಬಿಟ್ಟರೆ ಪಾಂಡಿಚೇರಿ, ಇಲ್ಲಿ ಬೆಂಗಳೂರಲ್ಲಿ ಕಂಠೀರವ. ಹಾಂ. ಬಿಟ್ಟರೆ ಇನ್ಯಾವುದು ಮೈಸೂರಿಗೆ ಎಲ್ಲ ಒಂದು ಕಡೆ ಹೋಗಿದ್ದೀವಿ. ಒಟ್ಟಲ್ಲಿ ಒಂದು 4-5 ಲೊಕೇಶನ್ ಅಷ್ಟೇ ನಾವು ಹೋಗಿದ್ವಿ. ಒಂದು 40 ದಿನ ಶೂಟ್. ಹಾಂ, 35-40 ದಿನ ಮಾಡಿದ್ದೀವಿ ಅಷ್ಟೇ. ಸರ್ ಈಗ ಅದೇ ಇವಾಗ ನೀವು ಹೇಳ್ತಿರೋದು ನೋಡಿದ್ರೆ, ಅಂದರೆ ಈ ಸಿನಿಮಾ ನಿಮಗೆ ತುಂಬ ಡಿಫ್ರೆಂಟ್ ಆದಂತಹ ಒಂದು ಪಾತ್ರವನ್ನು ಕೊಟ್ಟಿದೆ ಅಂತ ಅನ್ನಿಸ್ತಾ ಇದೆ ನನಗೆ. ಅಂದರೆ ಕಂಪ್ಲೀಟ್ಲಿ ನೆಗೆಟಿವ್ ಶೇಡ್ ಅಂತ ಹೇಳ್ತಿದ್ದೀರಾ, ಆ ಥರದ್ದೆಲ್ಲ ಟ್ರೀಟ್ಮೆಂಟ್ ಕೂಡ ಅದೇ ಥರನ ಸರ್? ಅಂದರೆ ಫಸ್ಟಿಂದನೂ ಟ್ರೀಟ್ಮೆಂಟ್ ಕಾಮಿಡಿ ಅಂತಲೇ ತೋರಿಸಿರ್ತಾರೆ, ಆ ಥರ ಏನಿಲ್ಲ? ಸೊ ಆ ಥರ ಟ್ರೀಟ್ಮೆಂಟ್ ವೆರಿ ಫಸ್ಟ್ ಡೇ ಇಂದನೇ ಅವರು ನಮಗೆ ಹೇಳ್ಬಿಟ್ರು ಡೈರೆಕ್ಟ್, ಯು ಆರ್ ನಾಟ್ ಎ ಕಾಮಿಡಿಯನ್. ಕಾಮಿಡಿ ಅಲ್ಲ, ನೀವು ನಗೋದೇ ಇಲ್ಲ, ವೆರಿ ಸೀರಿಯಸ್. ಓಕೆ. ಆಮೇಲೆ ಬಾಡಿ ಲ್ಯಾಂಗ್ವೇಜ್ ಅಷ್ಟೇ, ಆ ಸ್ಟಿಫ್ನೆಸ್ ಇರಲಿ, ಖಡಕ್ ಆಫೀಸರ್ ಥರ. ಕೈಯಲ್ಲಿ ಒಂದು ಗನ್ ಇಟ್ಕೊಳ್ಳೋದನ್ನ ಒಂಚೂರು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆಮೇಲೆ ತೀರಾ ಎಮೋಷನ್ಸ್ ಇಲ್ಲ ಕ್ಯಾರೆಕ್ಟ್ರಿಗೆ. ಯಾವುದೋ ಏನೋ ಆದರೆ ಅಯ್ಯೋ ಅದೆಲ್ಲ ನೀವು ಎಮೋಷನ್ಸ್ ಕ್ಯಾರಿ ಮಾಡಬೇಕಾಗಿಲ್ಲ. ವೆರಿ ಕೂಲ್ ಹೆಡೆಡ್. ಆದರೆ ಎಂಡಲ್ಲಿ ರಿವೀಲ್ ಮಾಡ್ತೀವಿ ಅನ್ನೋ ಥರ. ಓಕೆ. ಸೊ ಓವರ್ ಆಲ್ ಮಾರ್ಕ್ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಯಾವ ರೀತಿ ಛಾಪನ್ನು ಒತ್ತುತ್ತೆ, ಪ್ಲಸ್ ನಿಮ್ಮ ಕರಿಯರ್ಗೆ ಯಾವ ರೀತಿ ಒಂದು ಯಾಕಂದರೆ ಇದು ಬ್ರೇಕ್ ಕೊಡುತ್ತೆ, ಅಂದರೆ ಬೇರೆ ರೀತಿಯಲ್ಲಿ, ಅಂದರೆ ಪಾತ್ರದ ಒಂದು ಆ್ಯಂಗಲಿಂದ ನೋಡೋದಾದರೆ ನಿಮ್ಮನ್ನು ಬೇರೆ ಪಾತ್ರದಲ್ಲೂ ಬೇರೆಯವ್ರ ಕಲ್ಪನೆ ಮಾಡ್ಕೊಳ್ಳೋದಕ್ಕೆ, ಬೇರೆ ನಿರ್ದೇಶಕರು ಕಲ್ಪನೆ ಮಾಡ್ಕೊಳ್ಳೋದಕ್ಕೆ ಈ ಸಿನಿಮಾ ಯಾವ ರೀತಿ ಬ್ರೇಕ್ ಕೊಡ್ಬೋದು? ಬೇರೆ ನಿರ್ದೇಶಕರಿಗೆ ಒಂದು ಸವಾಲ್ ಥರ ಆಗತ್ತಿದು. ಏಯ್ ಮಾಡ್ಬಿಟ್ನಲ್ಲಪ್ಪ, ಇವಾಗ ಆಗತ್ತೆ, ಈ ಥರನೂ ಮಾಡ್ಬೋದಾ ಇವರು ಅಂತ ಒಂದು ಪ್ರಶ್ನೆ ಬರುತ್ತೆ. ನನಗೆ ಗೊತ್ತಿತ್ತು ಬರುತ್ತೆ ಅಂತ. ಬರುತ್ತೆ ಅಂದರೆ ನಾನು ಐ ಆಮ್ ಕೇಪಬಲ್ ಅಂತ. ನಾನೇನು ದೊಡ್ಡ ನಟ ಅಂತ ಹೇಳ್ಕೊತಿಲ್ಲ, ಬಟ್ ನಮ್ಗೆ ಗೊತ್ತಿರುತ್ತೆ ಚಾಲೆಂಜ್ಗಳು, ನಾವು ಯಾವ್ದು ಮಾಡ್ಬೋದು ಅಂತ. ನನಗೆ ಕಾಮಿಡಿಗಿಂತ ನನಗೆ ಅಳೋ ಪಾತ್ರ ಇಷ್ಟ, ನೆಗೆಟಿವ್ ಇಷ್ಟ. ಹೌದಾ ಸರ್? ರಿಯಲಿ ನಾನು ಥಿಯೇಟ್ರಲ್ಲಿ ಒಂದಷ್ಟು ಮಾಡಿಬಿಟ್ಟಿದ್ದೀನಿ ಅದನ್ನು. ಅಂದರೆ ತುಂಬ ಅಲ್ಲ, ಕೆಲವು ನಾಟಕಗಳಲ್ಲಿ ಮಾಡಿದ್ದೀನಿ ಅದನ್ನು. ನನಗೆ ಆರಾಮ್ಸೆ ಮಾಡ್ತೀನಿ ಅದನ್ನು. ಕಾಮಿಡಿ ಹೆಂಗೆ ಮಾಡ್ತೀನೋ ಇದನ್ನು ಹಾಗೆ ಮಾಡ್ತೀನಿ. ಅಂದರೆ ಬಾಡಿ ಲ್ಯಾಂಗ್ವೇಜ್ ನಿಮಗೆಲ್ಲ ಒಂದು ಕಡೆ ಮ್ಯಾಚ್ ಆಗದೆ ಇರ್ಬೋದೇನೋ, ಬಟ್ ಸ್ಟಿಲ್ ಅದನ್ನು ಮಾಡಿಸಿದ್ದಾರೆ ಇದರಲ್ಲಿ. ಹಾಗಾಗಿ ಈ ಸಿನಿಮಾ ನೋಡಿದ್ಮೇಲೆ ಕೆಲವ್ರಿಗೆ ಒಂದಷ್ಟು ಜನಕ್ಕೆ ಇವ್ರನ್ನ ಈ ಥರ ಯೂಸ್ ಮಾಡ್ಕೋಬೋದೇನೋ ಅಂತ ಅನಿಸುತ್ತೆ ಅಂತ. ನಮ್ಮ ಸೆಟ್ಟಲ್ಲೂ ಅದನ್ನೇ ಹೇಳ್ತಾ ಇದ್ರು ಕೆಲವರು. ಸರ್ ನಿಮ್ಗೊಂಚೂರು ನಿಮ್ದು ಏನು ಇಮೇಜ್ ಇದೆ ಅದರಿಂದ ಹೊರಗೆ ಆಚೆ ಬರ್ತೀರೇನೋ ಬೇಬಿ ಅಂತ. ನಾನು ಹೋಪ್ಸಲ್ಲಿ ಇದ್ದೀನಿ, ಗೊತ್ತಿಲ್ಲ ಇನ್ನು ಹಣೆ ಬರ ಕೊನೆಗೆ ಯಾವ ಥರ ಅದನ್ನು ಜನ ತಗೋತಾರೆ ಅಂತ. ಓಕೆ. ಸೊ ಮಾರ್ಕ್ ಸಿನಿಮಾ ಯಾವ ರೀತಿ ಒಂದು ದೊಡ್ಡ ಮಟ್ಟಕ್ಕೆ ಹೋಗ್ಬೋದು? ಬಿಕಾಸ್ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಅಂತೂ ಇದೆ, ಸೇಮ್ ಟೀಮ್ ಬೇರೆ, ಆ ಥರದ್ದೆಲ್ಲ ಟೆಕ್ನಿಕಲ್ ಟೀಮ್ ಮತ್ತು ನಿರ್ದೇಶಕರ ತಂಡ ಎಲ್ಲ ಸೇಮ್ ಇದೆ. ಹಿಂಗೆ ಲೈಕ್ ಮ್ಯಾಕ್ಸ್ಗಿಂತ ದೊಡ್ಡದಾಗಿ ರಿಸೀವ್ ಮಾಡ್ಕೊಳ್ತಾರ ಜನ? ಯಾವ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಸಿನಿಮಾ ನೋಡೋಕೆ ಬರಬೇಕು ಜನಗಳು? ಸರ್ ಇಲ್ಲಿ 2 ಚಾಲೆಂಜ್ ಇದೆ, ನಿಮ್ಗೆ ಗೊತ್ತಿದೆ. ಒಂದು ಈ ಶಾರ್ಟ್ ನೋಟಿಸಲ್ಲಿ, ಅಂದರೆ 5.5 ತಿಂಗಳು ಅಂದ್ಕೊಳ್ಳೋಣ, 5 ತಿಂಗಳಲ್ಲಿ ಸಿನಿಮಾ ಮುಗಿಸಿರೋದು, ಇದು ದಾಖಲೆ. ಇದು ಹೌದು, ಒಂದು ರೆಕಾರ್ಡ್. ಅಂದರೆ ಒಂದು ಟ್ರೆಂಡ್ ಸೆಟ್ ಮಾಡ್ತಿದ್ದಾರೆ ಸರ್. ಈ ಟ್ರೆಂಡ್ ಇಟ್ಕೊಂಡು ಸಿನಿಮಾನ ಗೆಲ್ಲಿಸಲೇಬೇಕು ಅಂತ ಒಂದು ಚಾಲೆಂಜಲ್ಲಿದ್ದಾರೆ ತಂಡ. ಸುಮ್ಮನೆ ಏನೋ ಓಡೋಗಿ ಸುತ್ಕೊಂಡು ಬಂದಿಲ್ಲ. ಆಮೇಲೆ ಸತ್ಯಜ್ಯೋತಿ ಸಿನಿಮಾದವರು ಅಷ್ಟೇ, ಅವರು ಏನೇನು ಬೇಕು ಸೆಟ್ಟಿಂದ ಹಿಡಿದು ಎಲ್ಲೂ ಕಾಂಪ್ರಮೈಸ್ ಆಗೋದಾಗಲಿ, ದುಡ್ಡು ಉಳಿಸೋಣ, ಇನ್ನೊಂದು ಮಾಡೋಣ, ಅದು ಮಾಡೋಣ, ಇವ್ರು ಬೇಡ, ಅವರು ಆರ್ಟಿಸ್ಟ್ಗಳು ಅಷ್ಟೇ, ಇವರೇ ಬೇಕು, ತಮಿಳಿಂದ ಇವರೇ ಬೇಕು,
ಪ್ಯಾನ್ ಇಂಡಿಯಾ ಆದ್ರಿಂದ ಒಂದಷ್ಟು ಆ ಥರದ್ದು. ಆಮೇಲೆ ಈ ಸಿನಿಮಾ ಗೆದ್ದರೆ ಇಂಡಸ್ಟ್ರಿ ಗೆದ್ದ ಹಾಗೆ ಅಂತ ನನಗೆ ಅನಿಸಿತ್ತು. ಯಾಕೆ ಅಂದರೆ ಎಲ್ಲ ಸಿನಿಮಾನೂ ಗೆಲ್ಲಬೇಕು, ಅವತ್ತು ಇನ್ನೊಂದು ಸಿನಿಮಾನೂ ಇದೆ 45 ಕೂಡ ಇದೆ. ಹೌದು ಗೆಲ್ಲಬೇಕು. ಆದರೆ ಇದು ಯಾಕೆ ಅಂದರೆ ನೋಡಪ್ಪ 5 ತಿಂಗಳಲ್ಲಿ ಮುಗಿಸಿದ್ದೀನಿ ದೊಡ್ಡ ಸಿನಿಮಾನ, ಚಿಕ್ಕ ಸಿನಿಮಾ ಹೆಂಗೋ ಮಾಡೋಣ 5 ತಿಂಗಳಲ್ಲಿ ಈಸಿ ಮಾಡ್ಕೊಂಬಿಡ್ಬೋದು. ಬಟ್ ಇಷ್ಟು ದೊಡ್ಡ ಕ್ಯಾನ್ವಾಸ್ ಇರೋ ಸಿನಿಮಾನ 5 ತಿಂಗಳಲ್ಲಿ ಮುಗಿಸಿ ರಿಲೀಸ್ ಮಾಡಿ ಗೆಲ್ಲಿಸಿದ್ದೀನಿ, ನೋಡ್ರಪ್ಪ ನಾನು ಚಾಲೆಂಜ್ ಸ್ವೀಕಾರ ಮಾಡಿ ಕೊಟ್ಟಿದ್ದೀನಿ ನಿಮಗೆ ಅನ್ನೋ ಥರ. ಹೌದು, ಇದು ಬೇರೆಯವ್ರಿಗೆಲ್ಲ ಒಂದು ಇನ್ಸ್ಪಿರೇಷನ್. ಏಯ್ ನಾವು ಮಾಡಬೇಕಿದು ಇನ್ಮೇಲೆ, 2 ವರ್ಷ 3 ವರ್ಷ ಮಾಡೋ ಬದಲು ಬೇಗ ಸಿನಿಮಾ ಮಾಡಿಕೊಂಡು ಈ ಥರ ದೊಡ್ಡ ದೊಡ್ಡ ಸ್ಟಾರ್ ಜನನೂ ಅವಾಗ ಕರೆಕ್ಟ್. ಥಿಯೇಟ್ರಿಗೆ ಬಂದು ಒಂದಷ್ಟು ಇಂಡಸ್ಟ್ರಿ ಬೆಳೆಯೋಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಥರ. ಆ ದೃಷ್ಟಿಲಿ ನೀವು ಕೇಳ್ದಂಗೆ ಮಾರ್ಕ್ ಸಿನಿಮಾ ಗೆಲ್ಲಬೇಕು. ಓಕೆ, ಎಸ್ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಸಾಕಷ್ಟು ವಿಷಯ ಹಂಚ್ಕೊಂಡ್ರಿ. ಸೊ ನಿಮ್ಮ ಪಾತ್ರವನ್ನು ಜನ ಇಷ್ಟಪಡೋ ಥರ ಆಗಲಿ, ನಿಮ್ಮಿಂದ ಸಿನಿಮಾಗೂ ಒಳ್ಳೇದಾಗಲಿ, ಸಿನಿಮಾಯಿಂದ ನಿಮಗೂ ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು ಸರ್. ಎಸ್, ತುಂಬ ಚೆನ್ನಾಗಿ ಮಾತಾಡ್ಸಿದ್ರಿ. ವಿಶ್ವವಾಣಿ ಈ ಚಾನಲ್ಗೆ ಒಳ್ಳೇದಾಗಲಿ, ಗುಡ್ ಲಕ್, ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಸೊ ಸ್ನೇಹಿತರೆ, ಇದಾಗಿತ್ತು ರಾಘು ರಾಮನಕೊಪ್ಪ ಅವರ ಮಾತುಗಳು. ಇದೇ ಡಿಸೆಂಬರ್ 25ನೇ ತಾರೀಕು ಮಾರ್ಕ್ ಸಿನಿಮಾ ನಿಮ್ಮ ಸಮೀಪದ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ದಯವಿಟ್ಟು ಈ ಸಿನಿಮಾನ ಚಿತ್ರಮಂದಿರಗಳಲ್ಲೇ ನೋಡಿ. ಧನ್ಯವಾದಗಳು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.